ಎಲ್ಲರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣದ ಅಪ್ಡೇಟ್ ಜೊತೆಗೆ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೇಕು ಅಂತಂದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ KYCನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುದ್ದಿ ಮಾಡ್ತಾ ಇದೆ. ಹಾಗಾದರೆ KYCನ ಹೇಗೆ ಮಾಡಿಸ್ಬೇಕು, ಎಲ್ಲಿ ಹೋಗಿ ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕು, KYC ಅಂದರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲ, 27ನೇ ಕಂತಿನ ಹಣದಿಂದ ನೀವು ಗೃಹಲಕ್ಷ್ಮಿ ಯೋಜನಾ ಹಣ ಪಡಿಬೇಕು ಅಂತಂದ್ರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತಾನೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಜೀವಿತ ಪ್ರಮಾಣ ಪತ್ರ ಎಲ್ಲಿ ಸಲ್ಲಿಸಬೇಕು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ 26ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. 26ನೇ ಕಂತಿನ ಹಣ ಪ್ರತಿದಿನವೂ ಕೂಡ ಬರ್ತಾ ಇದೆ. ಈ ಸ್ಟಾಪ್ ಏನಾಗಿಲ್ಲ, ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಇದುವರೆಗೂ ಕೂಡ ಬಿಡುಗಡೆ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗಂತೂ 26ನೇ ಕಂತಿನ ಹಣ ಜಮಾ ಆಗಿದೆ. ತುಂಬ ಜನರಿಗೆ ಬಂದಿದೆ. ಬೇರೆಲ್ಲ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಸ್ಪೀಡಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಬರ್ತಾ ಇದೆ, ಪ್ರತಿದಿನವೂ ಕೂಡ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಎಸ್ಪೆಷಲಿ ಬೆಳಗಾವಿ ಜಿಲ್ಲೆಯವರು ತುಂಬ ಜನ ನಮಗಿನ್ನೂ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ, ನಮ್ಮ ಜಿಲ್ಲೆಗೆ ಯಾವಾಗಲೂ ಕೂಡ ಲೇಟು, ನಮ್ಮ ಜಿಲ್ಲೆಗೆ ಯಾಕೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ನಾನು ಬಿಡುಗಡೆ ಆಗಿ ಒಂದು 2 ದಿನ ಆದಮೇಲೆ ಎಲ್ಲೋ ಒಂದಿಬ್ಬರು ಕಮೆಂಟನ್ನು ನೋಡಿದ್ದೆ, ಕಮೆಂಟನ್ನು ಹಾಕಿದ್ರು, ನಮಗೆ ಬೆಳಗಾವಿ ಜಿಲ್ಲೆ ನಮಗೆ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಬಹುಶಃ ಅವತ್ತು ಒಂದು 2 ದಿನ ಬಂದಿರ್ಬೋದೇನೋ, ತುಂಬ ಕಡಿಮೆ ಪರ್ಸೆಂಟಷ್ಟು ಜನಗಳಿಗೆ ಬಂದಿರಬಹುದೇನೋ ಅಂತ ಅನ್ಸುತ್ತೆ. ಬಟ್ ಇಷ್ಟೊಂದು ಜನ ಕಮೆಂಟ್ ಹಾಕೋದು ನೋಡಿದರೆ ಬೆಳಗಾವಿಯವರು ಬಹುಶಃ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಅನ್ಸುತ್ತೆ. ಮಂಡ್ಯದವರು ಕೂಡ ತುಂಬ ಜನ ಮಾಡ್ತಾ ಇದ್ರು, ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಂಡ್ಯದವರಿಗೆ ಬರ್ತಾ ಇದೆ. ಸೊ ಇವಾಗ ರಾಯಚೂರು ಒಂದೇ ಅಂತ ಅನ್ಸುತ್ತೆ ಬಂದಿಲ್ಲದೆ ಇರುವಂಥ ಡಿಸ್ಟ್ರಿಕ್ಕು ಬರುತ್ತೆ. ಖಂಡಿತವಾಗ್ಲೂ ಒಂದು 2 ದಿನ ವೆಯ್ಟ್ ಮಾಡಿ. ಯಾವಾಗಲೂ ಬೆಳಗಾವಿ ಯಾವಾಗಲೂ ಲೇಟು ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಹಾಗೆ ಆ ರೀತಿಯಾಗಿ ಹೇಳೋಕ್ಕಾಗಲ್ಲ. ಸ್ಪೆಸಿಫಿಕ್ ಆಗಿ ಈ ಜಿಲ್ಲೆಗೆ ಲಾಸ್ಟಿಗೆ ಆಗಬೇಕು, ಈ ಜಿಲ್ಲೆಗೆ ಫಸ್ಟ್ ಆಗಬೇಕು ಅಂತಲೂ ಕೂಡ ಏನು ಸರ್ಕಾರ ಹಾಕೋದಿಲ್ಲ. ರ್ಯಾಂಡಮ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ. ಕೆಲವೊಂದೊಂದು ಸರಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಡಿಸ್ಟ್ರಿಕ್ಗಳು ಲಾಸ್ಟಿಗೆ ಉಳ್ಕೊಂಡ್ಬಿಡುತ್ತೆ. ಸೊ ಹಂಗಾಗುತ್ತೆ ಅಷ್ಟೇ. ಈ ಜಿಲ್ಲೆಗೆ ಫಸ್ಟ್ ಹಾಕಬೇಕು, ಈ ಜಿಲ್ಲೆಗೆ ಲಾಸ್ಟ್ ಆಗಬೇಕು ಅಂತ ಏನು ಹಾಕೋದಿಲ್ಲ. ಒಟ್ಟಿಗೆ DBT ಮುಖಾಂತರ ಬಿಡುಗಡೆ ಮಾಡ್ತಾರೆ. ಬಟ್ ಬರುವಾಗ ನಿಮಗೆ ಸ್ವಲ್ಪ ಲೇಟ್ ಆಗಿರ್ಬೋದು ನಿಮ್ಮ ಡಿಸ್ಟ್ರಿಕ್ಕಿಗೆ ಅಷ್ಟೇ. ಓವರ್ ಆಲ್ ನೋಡೋದಾದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಇದು ಬೆಳಗಾವಿ ಒಂದು ಬಿಟ್ಟು ಅಂತ ಅನಿಸುತ್ತೆ. ಬೆಳಗಾವಿಯವರು ತುಂಬ ಜನ ಕಮೆಂಟ್ ಮಾಡ್ತಿರೋದ್ರಿಂದ ಬಹುಶಃ ಬಿಡುಗಡೆ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟೇ ಹೇಳ್ದಂಗೆ ಒಂದು 80%ಗಿಂತ ಹೆಚ್ಚು ಜನರಿಗಂತೂ ಹಣ ಬಂದಿದೆ. ಇದೇ ರೀತಿ ಇನ್ನು 3-4 ದಿನ ಬಂತು ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಬೆಳಗಾವಿಗೂ ಕೂಡ ಇವತ್ತು ನಾಳೆ ಇನ್ನೊಂದು 2 ದಿನ ವೆಯ್ಟ್ ಮಾಡಿ. ಬಹುಶಃ ನಿಮಗೆ ಇವತ್ತು ನಾಳೆ ಅಷ್ಟರಲ್ಲಂತೂ ಬಂದೇ ಬರಬಹುದು ಅಂತ ಅನಿಸುತ್ತೆ. ಸೊ ಯಾರಿಗೆಲ್ಲ ಬಂದಿಲ್ಲ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೇಕು ಅಂತಂದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ. ತುಂಬ ಜನ ನಿಜಾನ ಹೌದಾ, ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಕರ್ನಾಟಕವನ್ನು ಬೆಂಗಳೂರು ಹೊಳಿಗೆ ಹೋಗಿ ಮಾಡಿಸ್ಬೇಕಾ, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಲೂ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ KYC ಮಾಡಿಸೋದು ಅಂತಂದರೆ ಅದು ಕಾನ್ಸೆಪ್ಟ್ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಹೇಗೆ ಮಾಡ್ಸೋಕ್ಕೆ ಆಗುತ್ತೆ, ಹೇಗೆ ಸಾಧ್ಯ ಹೇಳಿ ಗೃಹಲಕ್ಷ್ಮಿ ಯೋಜನೆಗೆ KYC ಹೇಗೆ ಮಾಡ್ಸೋಕ್ಕಾಗುತ್ತೆ? ಇವಾಗ ನೀವು ರೇಷನ್ ಕಾರ್ಡಿಗೆ ಮಾಡಿಸ್ಕೊಂಡ್ರೆ ಅಲ್ಲೇ ಕಂಪ್ಲೀಟ್ ಆಗೋಗುತ್ತಲ್ಲ, ಗೃಹಲಕ್ಷ್ಮಿ ಮಾಡಿಸುವಂಥ ಅವಶ್ಯಕತೆನೇ ಇಲ್ಲ. ಇವಾಗ ವರ್ಷಕ್ಕೊಂದ್ಸರಿ ರೇಷನ್ ಕಾರ್ಡಿಗೆ ಮಾಡಿಸ್ಬೇಕು, ಅಲ್ಲೇ ಮಾಡಿಸಿದ್ರೆ ಮುಗ್ದೋಯ್ತು. ಇವಾಗ ನೀವು ರೇಷನ್ ಕಾರ್ಡ್ ನಂಬರ್ ಕೊಟ್ಟೆ ತಾನೇ ನೀವು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಾ ಇರುವಂಥದ್ದು. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ KYCನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಸರ್ಕಾರ ತಿಳಿಸಿಲ್ಲ. ಸೊ ಅದೊಂದು ರೀತಿ ಫೇಕ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು, ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಜನಗಳನ್ನ ಅಂತಲೇ ಹೇಳ್ಬೋದು. ಸೊ ನೀವು ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ಮಾಡಿಸ್ಬೇಕೇನೋ KYCನ ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ಏನು ದಾಖಲೆಗಳು ಕೊಡಬೇಕು ಅಂತೆಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆ ರೀತಿ ಏನೂ ಕೂಡ ಸರ್ಕಾರ ತಿಳಿಸಿಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಏನಕ್ಕೆ ಮಾಡಿಸ್ಬೇಕು KYCನ ಅಂತಂದರೆ ಇವಾಗ ಎಷ್ಟೋ ಜನ ಡೆತ್ ಆಗಿರ್ತಾರೆ ಅಲ್ವಾ. ಸೊ ಸತ್ತಿರೋರ ಅಕೌಂಟಿಗೆಲ್ಲ ಹೋಗ್ತಾ ಇದೆ. ಸೊ ಈ ರೀತಿ ಗೃಹಲಕ್ಷ್ಮಿ ಯೋಜನೆಗೆ KYCನ ಮಾಡಿಸ್ಬಿಟ್ರೆ ಅಲ್ಲಿ ಸತ್ತಿರೋ ಅಂಥವ್ರದ್ದೆಲ್ಲ ಗೊತ್ತಾಗ್ಬಿಡುತ್ತಲ್ವ. ಸೊ ಹಂಗಾಗಿ KYC ಮಾಡಿಸ್ಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಆ ರೀತಿ ಏನು ಸರ್ಕಾರ ತಿಳಿಸಿಲ್ಲ. ಅದನ್ನು ಕಂಡುಹಿಡಿಯೋದಕ್ಕೋಸ್ಕರನೇ ನೀವು ಗೃಹಲಕ್ಷ್ಮಿ ಯೋಜನೆಗೆ KYCನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಈ ಸಿಂಪಲ್ ರೇಷನ್ ಕಾರ್ಡ್ಗೆ ಮಾಡಿಸಿದ್ರೆ ಮುಗ್ದೋಗುತ್ತೆ ಅಲ್ವಾ, ನೀವೇನು ಗೃಹಲಕ್ಷ್ಮಿಗೆ ಮಾಡಿಸ್ಬೇಕಂತ ಏನಿಲ್ಲ ಅಲ್ವಾ. ಸೊ ಹಂಗಾಗಿ ಅಷ್ಟೇ ಮಾಡಿದರೆ ಸಿಂಪಲ್ಲು.
ಗೃಹಲಕ್ಷ್ಮಿ ಯೋಜನೆ ಮಾಡಿಸ್ಬೇಕು ಅನ್ನೋದು ಖಂಡಿತವಾಗ್ಲೂ ತಪ್ಪು. ಅದ್ರ ಬಗ್ಗೆ ಸರ್ಕಾರ ಇದುವರೆಗೂ ಕೂಡ ಯಾವತ್ತೂ ಕೂಡ ಹೇಳಿಲ್ಲ ಮಾಡಿಸ್ಬೇಕು ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಆ ರೀತಿ ಏನಾದರೂ ಕಾನ್ಸೆಪ್ಟ್ ಬಂತು ಅಂದರೂ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲೂ ಕೂಡ ಹೋಗ್ಬಿಟ್ಟು ಕೇಳೋದಕ್ಕೂ ಕೂಡ ಹೋಗ್ಬಿಡಿ ಈ ರೀತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೆಂಗೆ ಹಣ ಬರ್ತಾ ಇದೆ ಆ ರೀತಿ ಬರ್ತಾ ಇರುತ್ತೆ, ವೆಯ್ಟ್ ಮಾಡಿ. ಹಾಗೆ ತುಂಬ ಜನ ನಮ್ಗೆ ಇನ್ನೂ 25ನೇ ಕಂತಿನ ಹಣ ಬಂದಿಲ್ಲ, 26ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಬರಲ್ಲ ಅನ್ನೋ ಡೌಟ್ ಏನಾದರೂ ಇತ್ತು ಅಂತಂದರೆ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಒಂದ್ಸರಿ ಚೆಕ್ ಮಾಡಿಸ್ಕೊಬಿಡಿ ಬೆಟರು. ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ಗಳಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿದ್ರೆ ಅಲ್ಲಿ ನಿಮ್ಗೆ ಏನಾದರೂ ಕ್ಯಾನ್ಸಲ್ ಆಗಿದೆ, ಏನಾದರೂ ತೊಂದರೆ ಇದೆ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ, ಬೇಗ ಸಾಲ್ವ್ ಮಾಡ್ಕೋಬೋದು. ಅಥವಾ ಪುಷ್ ಟು DBT ಅಂತ ಏನಾದರೂ ಇತ್ತು ಅಂತಂದರೆ ನಿಮ್ಗೆ ಇನ್ನೊಂದು 2-3 ದಿನ, ಇನ್ನೊಂದು ವಾರದಷ್ಟಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ಬೇಡ. ಆ ರೀತಿ ಬಂತು ಅಂದರೆ ನಿಮಗೆ ಹಣನ ಹಾಕಿರ್ತಾರೆ, ಬ್ಯಾಂಕಿಂದ ಪ್ರೋಸೆಸ್ ಆಗಿ ಬರೋದು ಸ್ವಲ್ಪ ಲೇಟ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇರೋದಿಲ್ಲ. ಇನ್ ಕೇಸ್ GST ಪೇರು, ಟ್ಯಾಕ್ಸ್ ಪೇರ್ ಎಂತೇನಾದರೂ ರಿಜೆಕ್ಟ್ ಆಗಿತ್ತು ಅಂತಂದರೆ ನೀವು ಮತ್ತೆ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗುತ್ತೆ. ಸೊ ಆ ರೀತಿ ಇದ್ರೆ ಅಷ್ಟೇ. ಇಲ್ಲ ನಿಮಗೆ ಪುಷ್ ಟು DBT ಅಂತಿತ್ತು ಅಂದರೆ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ತುಂಬ ಲಾಂಗ್ ಕಂತುಗಳು, ಒಂದು 5-6 ಕಂತುಗಳಿಂದ ಬಂದಿಲ್ಲ ಅಂತಂದರೆ ಬೆಟರು ನೀವು ಚೆಕ್ ಮಾಡಿಸ್ಕೊಂಡು ಅದೇನು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡಿಸ್ಕೊಂಡ್ರೆ ಸಾಕು ಅಷ್ಟೇ. ಇನ್ನು 27ನೇ ಕಂತಿನ ಹಣದಿಂದ ನೀವು ಗೃಹಲಕ್ಷ್ಮಿ ಯೋಜನಾ ಹಣ ಪಡಿಬೇಕು ಅಂತಂದರೆ ಕಡ್ಡಾಯವಾಗಿ ಈಗಲೇ ನೀವು ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ. ಜನಗಳು ಕೂಡ ಅದು ನಂಬಿ ಕೊಡಬೇಕೇನೋ, ಎಲ್ಲಿ ಹೋಗಿ ಕೊಡಬೇಕು, ಏನು ಕೊಡಬೇಕು, ಈಗಲೇ ರೆಡಿ ಮಾಡಿ ಇಟ್ಕೊಳ್ಳೋದ ನಾವು, ಸರ್ಕಾರ ಆಮೇಲೆ ಟೈಮ್ ಕೊಡೋದಿಲ್ವಂತೆ, ಅನೌನ್ಸ್ ಮಾಡಿದ ಮೇಲೆ ಸರ್ಕಾರ ಟೈಮ್ ಕೊಡೋದಿಲ್ವಂತೆ, ಈಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಆವಾಗ ಬಿಟ್ಟ ತಕ್ಷಣ ಕೊಡೋದು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಅನ್ಕೊತಾ ಇರ್ತಾರೆ, ತಿಳಿಸ್ತಾ ಇದ್ದಾರೆ. ಸೊ ಅದು ಖಂಡಿತವಾಗ್ಲೂ ಸುಳ್ಳು ಅಂತಲೇ ಹೇಳ್ಬೋದು. ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಈ ಹಿಂದೆ ತಿಳಿಸಿದ್ರು, ಬಟ್ ಅದನ್ನು ತಂದೇ ತರ್ತೀವಿ ಎಲ್ಲರೂ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸಿಲ್ಲ. ಮತ್ತು ಕಾಲಾವಕಾಶನೂ ಜಾಸ್ತಿ ಕೊಡೋದಿಲ್ಲ, 1 ದಿನ 2 ದಿನ ಕೊಡ್ತಾರೆ. ಸೊ ಅಷ್ಟರಲ್ಲಿ ನಿಮಗೆ ಸಲ್ಸೋಕ್ಕಾಗಲ್ಲ, ಸೊ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ತಿಳಿಸ್ತಾರೆ. ಖಂಡಿತವಾಗ್ಲೂ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸರ್ಕಾರ ಅಫಿಷಿಯಲಾಗಿ ಅನೌನ್ಸ್ ಆದಮೇಲೆ ಎಲ್ರಿಗೂ ಕೂಡ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ನ ಕೊಡ್ತಾರೆ. ಯಾಕಂತಂದರೆ ಇವಾಗ 100 ಜನ 200 ಜನ ಅಥವಾ 1000 ಜನ ಇಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂಥವ್ರು, 1,24,00,000 ಜನ ಇರುವಂಥದ್ದು. ಅಷ್ಟು ಜನ ಎಲ್ಲ ಅದನ್ನು ಅಪ್ಲಿಕೇಶನ್ಗಳನ್ನ ತರಿಸ್ಕೊಂಡು ಫಿಲ್ ಮಾಡಿ ಕೊಡಬೇಕಂತಂದರೆ ತುಂಬ ಟೈಮನ್ನು ತಗೊಳುತ್ತೆ. ಅದೇನು 1 ದಿನ 2 ದಿನದ ಆಟ ಅಲ್ಲ. ಸೊ ತುಂಬಾ ಟೈಮ್ ತಗೊಳುತ್ತೆ, ತಿಂಗಳಾನ್ಗಟ್ಟಲೆ ಟೈಮು ಕೂಡ ಕೊಡ್ತಾರೆ. 1 ತಿಂಗಳು 2 ತಿಂಗಳು ಆ ರೀತಿ ರೂಲ್ಸ್ ಬಂದ್ರೂ ಈಗ ಸದ್ಯಕ್ಕಂತೂ ಬಂದಿಲ್ಲ, ಬರೋವರೆಗೂ ಕೂಡ ನೀವು ಆರಾಮಾಗಿರಿ, ಯಾವುದೇ ರೀತಿ ಟೆನ್ಷನ್ ಬೇಡ. ನಿಮಗೆ ಅವ್ರು ಅನೌನ್ಸ್ ಮಾಡೋವರೆಗೂ ಕೂಡ ಹಣ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮ ಅಕೌಂಟಿಗೆ ಸುಮ್ಮನೆ ಬರ್ತಾ ಇರುತ್ತೆ. ಸೊ ಬಂದ ಮೇಲೆ ಟೈಮನ್ನು ಕೂಡ ಕೊಡ್ತಾರೆ, 1-2 ತಿಂಗಳಾದರೂ ಟೈಮ್ ಕೊಡ್ತಾರೆ. ಯಾಕಂದರೆ ಅಷ್ಟು ಜನದ್ದು ಕೂಡ ಎಲ್ಲರದ್ದು ಕೂಡ ಪ್ರೊಸೆಸ್ ಆಗಬೇಕು ಅಂತಂದರೆ ತುಂಬ ಟೈಮ್ನ ತೊಗೊಳುತ್ತೆ. ಸೊ ಹಾಗಾಗಿ ನೀವು ಯಾರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆವಾಗ ಅಷ್ಟು ಟೈಮ್ ಕೊಡ್ತಾರೆ, ಅಷ್ಟರಲ್ಲಿ ನೀವು ಆರಾಮಾಗಿ ಕೊಡ್ಬೋದು. ಅದೇನು ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ಗಳಲ್ಲಿ ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅಥವಾ ಜೆರಾಕ್ಸ್ ಶಾಪ್ಗಳಲ್ಲೂ ಕೂಡ ಅಪ್ಲಿಕೇಶನ್ಗಳು ಸಿಗುತ್ತೆ. ಅದನ್ನು ಜಸ್ಟ್ ನೀವು ಫಿಲ್ ಮಾಡಿ, ನಾವು ಬದುಕಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಫಿಲ್ ಮಾಡಿ ನೀವು ಅಮೌಂಟನ್ನು ಎಲ್ಲಿ ತೊಗೋತೀರ ಅಲ್ಲಿ ಕೊಡೋವಂಥ ಪ್ರೊಸೆಸ್ ಇರ್ಬೋದು. ಅಷ್ಟೇ ಸಿಂಪಲ್ಲು. ಸೊ ನೀವು ಈಗಲೇ ಹೋಗಿ ಎಲ್ಲೂ ಹೋಗಿ ರೆಡಿ ಮಾಡಿ ಇಡ್ಸ್ಕೊಳ್ಳೋದು ಅದಕ್ಕೋಸ್ಕರನೇ ಅಂತಲೇ ಒಂದಿನ ಕೆಲಸಗಳನ್ನ ಬಿಟ್ಟು ಸಿಟಿಗಳಿಗೆ ಹೋಗಿ ರೆಡಿ ಮಾಡಿಸೋದು. ಆ ರೀತಿ ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಎಲ್ರಿಗೂ ಆದಂಗೆ ನಿಮಗೂ ಆಗುತ್ತೆ, ಎಲ್ರಿಗೂ ಬಂದಾಗ ನಿಮಗೂ ಕೂಡ ಬರುತ್ತೆ. ಸೊ ಇವಾಗಂತೂ ಯಾರು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ತುಂಬ ಸಿಂಪಲ್ ಇರುತ್ತೆ, ಅದೇನು ಜಾಸ್ತಿ ಆ ಡಾಕ್ಯುಮೆಂಟ್ಸ್ ಕೊಡಬೇಕು, ಅದಕ್ಕೂ ಮೊದಲೇ ಇದನ್ನು ರೆಡಿ ಮಾಡಿಸ್ಕೋಬೇಕು, ಅದನ್ನು ರೆಡಿ ಮಾಡಿಸ್ಕೋಬೇಕು, ಆ ರೀತಿ ಏನೂ ಇರೋದಿಲ್ಲ. ಸರ್ಕಾರ ಅಫಿಷಿಯಲಾಗಿ ಅನೌನ್ಸ್ ಮಾಡಲಿ, ಆವಾಗ ನೀವು ಬೇಕಿದ್ರೆ ರೆಡಿ ಮಾಡಿಸ್ಕೊಳ್ಳುವಂತೆ. ಸೊ ಈ ಒಂದು ಸಾಫ್ಟ್ವೇರನ್ನು ಕೂಡ ಕಂಡುಹಿಡಿತಾ ಇದ್ದಾರಂತೆ, ಸತ್ತಿರೋರ್ದು ಅಕೌಂಟ್ ಎಲ್ಲ ಕಂಡುಹಿಡಿಯೋದಕ್ಕೋಸ್ಕರ. ಅದೇನಾದರೂ ಆಯಿತು ಅಂತಂದರೆ ನೀವು ಕೊಡುವಂಥ ಅವಶ್ಯಕತೆನೇ ಇಲ್ಲ. ಸೊ ಸುಮ್ಮನೆ ನೀವು ಇವಾಗ ಮಾಡಿಸಿಟ್ಕೊಂಡು ಯಾವಾಗ ಅನ್ಕೊತೀರೋ ಅಯ್ಯೋ ಇವಾಗ ಈ ರೀತಿ ಮಾಡಿಬಿಟ್ರು, ನಾವಾಗ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಎಲ್ಲ ಬಿಟ್ಟು ಅಲ್ಲೋಗೆಲ್ಲ ಮಾಡಿಸ್ಕೊಂಬಂದ್ವಿ ಯಾವುದೋ ಮಾತು ಕೇಳ್ಕೊಂಡು ಅಂತ ಅನ್ಕೊತೀರಾ. ಸೊ ಹಾಗಾಗಿ ಇವಾಗ ಆರಾಮಾಗಿರಿ, ಯಾವುದೇ ರೀತಿ ಟೆನ್ಷನ್ ಬೇಡ. ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.